ಇದು ಎಲ್ಲ ಸಾಗರ ನಾಗರಿಕರಿಗೆ ಇನ್ನೊಮ್ಮೆ ಗೌರಿ ಗಣೇಶ ಮತ್ತು ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈಗ ನಾವು ಈಗಾಗಲೇ ಸಾಗರ ವ್ಯಾಪ್ತಿಯಲ್ಲಿ 340 ಗಣೇಶಗಳ ಪ್ರತಿಷ್ಠಾಪನೆ ಆಗಿತ್ತು. ಇದರಲ್ಲಿ 370, ಇದರಲ್ಲಿ 349 ಈಗಾಗಲೇ ಮುಕ್ತಾಯ ಆಗಿರ್ತದೆ. ಇನ್ನು 21 ಗಣೇಶದ್ದು ವಿಸರ್ಜನೆ ಪೆಂಡಿಂಗ್ ಇರ್ತದೆ. ಮುಖ್ಯವಾಗಿ 16ಕ್ಕೆ SN ನಗರದ್ದು, ಮತ್ತೆ 18ಕ್ಕೆ ಜನ್ನತ್ ನಗರದ್ದು, ಮತ್ತೆ 22ಕ್ಕೆ ಮಿಲಾದದ್ದು ಪ್ರೊಸೆಷನ್ಗಳು ನಡೆಯಲಿದೆ. ಈ ಮೂರು ಸಹ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ 8-10 ಸಾವಿರ ಜನ ಸೇರುವಂತ ಪ್ರೊಸೆಷನ್ ಇರುವುದರಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದೀವಿ. ಮುಖ್ಯವಾಗಿ 16ಕ್ಕೆ SN ನಗರ ಗಣಪತಿ ಸಂಬಂಧಪಟ್ಟಂತೆ ನಮ್ಮ ಸಾಗರ ಸಂಪೂರ್ಣ ವ್ಯಾಪ್ತಿಯಿಂದ ಅಂದ್ರೆ ಉಪವಿಭಾಗದಿಂದ ಸುಮಾರು 200 ಮಂದಿ ಪೊಲೀಸರನ್ನ 180-200 ಮಂದಿ ಪೊಲೀಸರನ್ನು ಮತ್ತೆ ಒಂದು 80 ಹೋಮ್ ಗಾರ್ಡ್ಗಳನ್ನು ನೇಮಿಸ್ತಾ ಇದ್ದೀವಿ. ಮತ್ತೆ ಶಿಕಾರಿಪುರದಿಂದಲೂ ಇದರಿಂದ ತೀರ್ಥಹಳ್ಳಿಯಿಂದ 60 ಮಂದಿ ಪೊಲೀಸರು ಬರ್ತಾ ಇದ್ದಾರೆ. ಅದ್ರ ಜೊತೆ ಒಂದು KSRPನೂ ಸಹ ಈಗಾಗಲೇ ನಮ್ಮ ಜೊತೆಯಲ್ಲಿದೆ. ಮತ್ತೆ ಡ್ರೋನ್ ಕ್ಯಾಮರಾಗಳನ್ನು ಸಹ ನಾವು ಬಳಸ್ತಾ ಇದ್ದೀವಿ. ಅದ್ರ ಜೊತೆ ಕೆಲವೊಂದು ವಿಡಿಯೋ ಕ್ಯಾಮರಾಗಳನ್ನು ಬಳಸಿ ಸಂಪೂರ್ಣವಾಗಿ ಸನ್ನದ್ಧರಾಗಿದ್ದೀವಿ. ಮತ್ತೆ ನಮ್ಮ ನಗರಸಭೆಯಿಂದಲೂ ಸಹ ಸಾಕಷ್ಟು ಹೊಸ ಕ್ಯಾಮರಾಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ಕಡೆ CC ಕ್ಯಾಮರಾಗಳನ್ನ ಟೆಂಪ್ರರಿ ಆಗಿ ಇನ್ಸ್ಟಾಲ್ ಮಾಡಿದರೆ ಸಂಪೂರ್ಣ ಏನು ಮೆರವಣಿಗೆ ಮಾರ್ಗದುದ್ದಕ್ಕೂ ಮತ್ತೆ ಸೂಕ್ಷ್ಮ ಸ್ಥಳದಲ್ಲಿ ಈಗಾಗಲೇ CC ಕ್ಯಾಮರಾದ ಇನ್ಸ್ಟಾಲೇಷನ್ ಆಗಿದೆ. ಸುಮಾರು SN ನಗರಕ್ಕೆ ನಮ್ಮದೊಂದು 300-400 ಜನರ ತನಕ ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಲಾಗ್ತಾ ಇರ್ತದೆ. 18ನೇ ತಾರೀಕಿಗೆ ಬೇರೆ ಕಡೆ ಗಣಪತಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಹೆಚ್ಚಿನ ಬಂದೋಬಸ್ತನ್ನ ಕೊಡ್ತಾ ಇದ್ದೀವಿ. ಅದ್ರ ಜೊತೆ ಇವತ್ತು ನಾವು RAF ಅನ್ನ ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿಯಿಂದ RAF ಬಂದಿತ್ತು. ಸುಮಾರು 75 ಮಂದಿ ನಮ್ಮದು ಸೆಂಟ್ರಲ್ ರಿಸರ್ವ್ ಫೋರ್ಸ್ ಇಂದ ಬಂದಂತಹ ಸಿಬ್ಬಂದಿ ಮತ್ತೆ KSRP ಎಲ್ಲ ಸೇರಿ ನಮ್ಮ ಪೊಲೀಸರೆಲ್ಲ ಸೇರಿ 130 ಮಂದಿ ಸಾಗರದ ಆಯಕಟ್ಟ ಸ್ಥಳದಲ್ಲಿ ನಮ್ಮ ರೂಟ್ ಮಾರ್ಚ್ ಅನ್ನ ಮಾಡಿ ಸಾರ್ವಜನಿಕರಿಗೆ ಒಂದು ಅಭಯವನ್ನು ನೀಡಿದ್ದೀವಿ. ನಮ್ಮ ಹತ್ರ ಸಾಕಷ್ಟು ಫೋರ್ಸ್ ಇದೆ. ಯಾವುದೇ ಕಿಡಿಗೇಡಿಗಳು ಅಥವಾ ಅಪರಾಧ ಪ್ರವೃತ್ತಿಯವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಹಬ್ಬವನ್ನ ಚೆನ್ನಾಗಿ ಖುಷಿಯಿಂದ ಸಂತೃಪ್ತಿಯಿಂದ ಮಾಡಬಹುದು ಅನ್ನುವಂತ ಒಂದು ಕೊಡ್ಲಿಕ್ಕೆ ಅವರಿಗೆ ನಂಬಿಕೆಯನ್ನ ಕೊಡೋ ಸಲುವಾಗಿ ನಾವು ಇವತ್ತು ರೂಟ್ ಮಾರ್ಚ್ ಮಾಡಿದೀವಿ. ಅದ್ರ ಜೊತೆನೆ ಸಾಗರದಲ್ಲಿ ಈ ಹಿಂದೆ ಅಪರಾಧ ಮಾಡಿದಂಥವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ತಗೊಳ್ತೀವಿ ಅನ್ನೋ ಕುರಿತಾಗಿ ಅವರಿಗೆ ಎಚ್ಚರಿಕೆ ಸಲುವಾಗಿ ಇದನ್ನ ಕರ್ಕೊಂಡ್ ಬಂದಿದ್ದೀವಿ. ನಿನ್ನನ್ನು ಸಹ ಯಾವುದೋ ಒಬ್ಬ ವ್ಯಕ್ತಿ ಈಗಾಗಲೇ ಒಂದು ರೌಡಿ ಸೀಟ್ ಇದ್ದು ನಿನ್ನೇನು ಗಣಪತಿ ವಿಸರ್ಜನೆಯಲ್ಲಿ ಸಾಕಷ್ಟು ಉಪದ್ರವ ಮಾಡ್ತಾ ಇದ್ದವ್ರ ಮೇಲೆ ಆಕ್ಷನ್ ಮಾಡಿದೀವಿ. ಈಗಾಗಲೇ 2 ಹಾಫ್ ಮರ್ಡರ್ ಕೇಸ್ಗಳಿದೆ ಮತ್ತು ಸಹ ಇನ್ನೊಂದು ಪ್ರಕರಣವನ್ನು ಸಹ ಅವ್ರ ಮೇಲೆ ದಾಖಲಿಸಿದ್ದೀವಿ. ಮತ್ತೆ ಕಳೆದ ವರ್ಷ ಏನೇನು ಪ್ರಕರಣದಲ್ಲಿ ದಾಖಲಾಗಿದ್ರು ಗೌರಿ ಗಣೇಶ ಇರ್ಬೋದು, ಮಿಲಾದ್ ಸಂದರ್ಭದಲ್ಲಿ ಅಚಾತುರ್ಯ ಮಾಡಿದ್ರು ಅವ್ರ ಮೇಲೆ ಈಗಾಗಲೇ ಕ್ರಮನೂ ಆಗಿದೆ. ಮತ್ತೆ CC ಕ್ಯಾಮರಾವನ್ನು ನಾವು ಈಗಾಗಲೇ ಏನ್ ನೆಟ್ಟಿದ್ದೀವಿ, ಪ್ರತಿ ದಿವಸ ಅದನ್ನ ವಾಚ್ ಮಾಡ್ತಾ ಇದ್ದೀವಿ. ಯಾರು ಅನಾವಶ್ಯಕ ಕಿಡಿಗೇಡಿ ಮಾಡ್ತಾ ಇದ್ರು ಅಥವಾ ಪ್ರಚೋದನೆ ಕೊಡ್ತಾ ಇದ್ರು ಅವ್ರನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಐಡೆಂಟಿಫೈ ಮಾಡಿ ಮುಂದಿನ ದಿನದಲ್ಲಿ ಅವ್ರ ಮೇಲೆ ಮತ್ತೆ ಹೆಚ್ಚಿನ ನಿಗಾವಣೆ ನೀಡಲಿಕ್ಕೆ ಆಗ್ತದೆ. ಮೇ ಬಿ ರೌಡಿ ಶೀಟ್ಗಳು ಇರ್ಬೋದು ಅಥವಾ ಪೊಲೀಸ್ ಇಲಾಖೆಯು ನಿಗಾ ವಹಿಸಲಿಕ್ಕೆ ಇರುವಂತಹ ಕೆಲವೊಂದು ರಿಜಿಸ್ಟರ್ಗಳನ್ನು ನಾವು ಮೇಂಟೈನ್ ಮಾಡಿ ಅವ್ರ ಡೋಸಿಯರನ್ನ ಮೇಂಟೈನ್ ಮಾಡ್ತೀವಿ. ಅಂದ್ರೆ 18ನೇ ತಾರೀಕಿಗೆ ಸುಮಾರು ಏನಿಲ್ಲ ಅಂದ್ರೆ 1000ದಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಲಾಗ್ತಾ ಇದೆ. RAF ಬರ್ತಾ ಇದೆ, 3 KSRP ಬರ್ತದೆ. ಅದ್ರ ಜೊತೆ ಬೇರೆ ಕಡೆಯಿಂದಲೂ ಸಹ ನಮಗೆ ಸುಮಾರು 300-400 ಮಂದಿ ಪೊಲೀಸರು ಬರ್ತಾ ಇದ್ದಾರೆ. ಎಲ್ಲ ಸೇರಿ 1000 ಪೊಲೀಸರನ್ನ ನಾವು ನೇಮಿಸ್ತಾ ಇದ್ದೀವಿ. ಮತ್ತೆ ಅದ್ರ ಜೊತೆ ಮಿಲಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈದ್ ಮಿಲಾದ್ 22ಕ್ಕೆ ಮುಸ್ಲಿಂ ಸಮುದಾಯದ ಲೀಡರ್ಗಳು ಮತ್ತೆ ಮಸೀದಿಯ ಪ್ರಮುಖರೆಲ್ಲ ಬಂದು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅವ್ರ ವಿನಂತಿ ಮೇರೆಗೆ ಕೇವಲ ಅವರು ಒಂದು ಮೈಕ್ ಅನ್ನ ವೆಹಿಕಲ್ ಕಟ್ಟುವಂತ ಒಂದೇ ಒಂದು ಮೈಕ್ ಅನ್ನ ಕೇಳಿದ್ದಾರೆ. ಮತ್ತೆ ತಾವು ಯಾವುದೇ DJ ಅನ್ನು ಹಚ್ಚೋದಿಲ್ಲ ಅಂತ ನಮ್ಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅವ್ರು ಹಚ್ಚೋದಿಲ್ಲ ಅಂತ ಗ್ಯಾರಂಟಿ ಇದೆ. ಅದ್ರ ಜೊತೆ ಕೇವಲ ಒಂದು ಮೈಕು ಮತ್ತೆ ಅವ್ರಿಗೆ ಒಂದು 8-10 ಹ್ಯಾಂಡ್ ಮೈಕ್ಗಳು ಏನಾದ್ರೂ ದೇವರ ಭಜನೆ ಹೇಳ್ಕೊಂಡು ಹೋಗ್ಲಿಕ್ಕೆ ಅಥವಾ ಪ್ರವಾದಿ ಮೊಹಮ್ಮದರ ಏನು ಭಜನೆ ಹೇಳ್ಕೊಳ್ಳೋ ಅಷ್ಟೇ ಸೀಮಿತ ಅಂತ ಹೇಳಿದ್ರೆ ಅದಕ್ಕೆ ಅವರಿಗೆ ಈಗಾಗಲೇ ಅವರಿಗೂ ಅಭಯ ಕೊಟ್ಟಿದ್ದೀವಿ. ಮತ್ತೆ ಅವರಿಗೆ ಬಂದೋಬಸ್ತ್ ಕೊಡ್ತೀವಿ. ಮತ್ತೆ ಅವರಿಗೆ ಕೆಲವೊಂದು ಏರಿಯಾಗಳಲ್ಲಿ ಏನ್ ಲಾಸ್ಟ್ ಇಯರ್ ಪ್ರಾಬ್ಲಮ್ ಆಗಿತ್ತು ಆ ಏರಿಯಾದಲ್ಲಿ ಹೋಗ್ಬಾರ್ದು ಅಂತ ಹೇಳಿದೀವಿ. ಒಟ್ಟಾರೆಯಾಗಿ ಕೆಲವೊಂದು ಏರಿಯಾಗಳನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಹೋಗ್ಬೇಕು, ಎಷ್ಟು ಕಿಲೋಮೀಟರ್ ಹೋಗ್ಬೇಕು, ಮತ್ತೆ ಯಾವ ಟೈಮ್ದಲ್ಲಿ ಹೋಗ್ಬೇಕು. ಯಾಕಂದ್ರೆ ದಿನದಲ್ಲಿ ಇರೋದ್ರಿಂದ ನಮಗೆ BH ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದ್ರಿಂದ ನಾವು ಅಲ್ಲಿ ಹೆಚ್ಚಿನ ಅವಕಾಶವನ್ನ ಕೊಡೋದಿಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿದೀವಿ. BH ರೋಡ್ ಅಲ್ಲಿ ಇನ್ನು ಈಗಲೂ ಹೇಳ್ತಾ ಇದ್ದೀನಿ, BH ರೋಡ್ ಅಲ್ಲಿ ಆಂಬುಲೆನ್ಸ್ಗಳು ಪ್ರಾಬ್ಲಮ್ ಆಗ್ತದೆ. ಮೊನ್ನೆನೂ ಚಿಕ್ಕ ಪ್ರಾಬ್ಲಮ್ ಆಗಿತ್ತು. ಸೊ ಆಂಬುಲೆನ್ಸ್ ಪ್ರಾಬ್ಲಮ್ ಆಗಿ ಯಾರಿಗಾರು ಹೆಚ್ಚು ಕಡಿಮೆ ಆಯ್ತು, ಆಂಬುಲೆನ್ಸ್ ದಲ್ಲಿರುವಂತಹ ಪೇಷಂಟ್ ಡೆತ್ ಆಯ್ತು ಅಂದ್ರೆ ಅವ್ರ ಮೇಲೆ ಈ ಹಿಂದೆ ಏನು ಕಲ್ಪೇಬಲ್ ಹೋಮಿಸೈಡ್ ಅಥವಾ 304 ಅಂತ ಹಿಂದೆ ಇತ್ತು ಅದನ್ನ ಆ ಪ್ರಕಾರವಾಗಿ ಆಲ್ಮೋಸ್ಟ್ ಆಲ್ ಮರ್ಡರ್ ಈಕ್ವಲ್ ಆದಂತಹ ಅಪರಾಧ ಕೇಸು ಅವ್ರ ಮೇಲೆ ರಿಜಿಸ್ಟರ್ ಆಗ್ತದೆ. ಸೊ ಅದಕ್ಕಾಗಿ ಮುಖ್ಯ ರಸ್ತೆಗಳಲ್ಲಿ ಏನು ಆಂಬುಲೆನ್ಸ್ ಹೋಗುವಂತ ರಸ್ತೆಗಳನ್ನ ಜಾಮ್ ಮಾಡ್ಲಿಕ್ಕೆ ಯಾವುದೇ ರೀತಿಯಿಂದ ಯಾವುದೇ ಮೆರವಣಿಗೆಕಾರರಿಗೆ ಅವಕಾಶ ಇಲ್ಲ. ಒಂದೊಮ್ಮೆ ಅವ್ರ ಕಾರ್ಯಕ್ರಮ ಹೋಗ್ಬೇಕಿದ್ರೆ ನಾವು ತಾತ್ಪೂರ್ತಿಕವಾಗಿ ಡೈವರ್ಷನ್ ಮಾಡಿರ್ತೀವಿ.
ಆ ಡೈವರ್ಷನ್ ಅತಿ ಹೆಚ್ಚು ಹೊತ್ತು ಇಟ್ಕೊಳ್ಳಿಕ್ಕಾಗಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ವೆಹಿಕಲ್ಗಳು ಚಿಕ್ಕ ರಸ್ತೆಯಲ್ಲಿ ಹೋಗೋದ್ರಿಂದ ಅಲ್ಲೇ ಮತ್ತೆ ಅಗೇನ್ ಜಾಮ್ ಆಗೋದ್ರಿಂದ ಪ್ರಾಬ್ಲಮ್ ಆಗೋದ್ರಿಂದ BH ರೋಡ್ ಅನ್ನ ಕೇವಲ 10-15 ನಿಮಿಷದ ತನಕ ಮಾತ್ರ ನಾವು ಏನು ಬದಲಿ ವ್ಯವಸ್ಥೆ ಮಾಡಿ ಕೊಡ್ಬೋದು, ಬಿಟ್ರೆ ಹೆಚ್ಚಿನ ಕೊಡ್ತಾ ಇಲ್ಲ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ಎಣ್ಣೆ ಆಮೇಲೆ ಈಗಾಗಲೇ ನಾವು ಸಾಗರ ತಾಲೂಕಿನಲ್ಲಿ ಗ್ರಾಮೀಣ ಭಾಗದಿಂದ ಇರೋದು ತುಮ್ರಿ ಇರಬಹುದು, ಬೇರೆ ಬೇರೆ ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇರುವುದು ಅಥವಾ ಎಲ್ಲ ಕಡೆ ಆ ಗ್ರಾಮದಲ್ಲಿ ಯಾವಾಗ ಗಣಪತಿ ವಿಸರ್ಜನೆ ಇತ್ತು ಆ ದಿವಸ ಆ ಹಳ್ಳಿಯಲ್ಲಿದ್ದಂತ ಲಿಕ್ಕರ್ ಶಾಪ್ಗಳನ್ನ ಬ್ಯಾನ್ ಮಾಡಿದೀವಿ. ಬಟ್ ಸಾಗರ ನಗರದಲ್ಲಿ ಮಾತ್ರ ನಾವು ಮುಖ್ಯವಾಗಿ 16, 17, 18 ಈ ದಿನಾಂಕಗಳಂದು ಸಂಪೂರ್ಣವಾಗಿ ಮದ್ಯವನ್ನ ಮತ್ತೆ 22ಕ್ಕೆ ಮದ್ಯದ ಬ್ಯಾನ್ ಅನ್ನ ಕೇಳಿದೀವಿ. ಹಾಗಿದ್ರೂ ಸಹ ಕೆಲವೊಬ್ಬರು ಅಂಗಡಿಕಾರರು, ವೈನ್ ಶಾಪ್ ಇರ್ಬೋದು, ಬಾರ್ನವ್ರು ಇರ್ಬೋದು, ನಮ್ಮ ಮಾಹಿತಿ ಪ್ರಕಾರ ಕದ್ದು ಹಿಂದಿನ ದಿನ ಕೆಲವು ಕಡೆ ಸ್ಟಾಕ್ ಇಡ್ತಾ ಇದ್ದಾರೆ ಅಥವಾ ಹಿಂದಿನ ಭಾಗದಿಂದ ಕೊಡ್ತಾರೆ ಅನ್ನುವಂತ ಕೆಲವೊಂದು ಮಾಹಿತಿಯನ್ನ ಸಾರ್ವಜನಿಕರಿಗೆ ಕೆಲವರು ಕೊಟ್ಟಿದ್ದಾರೆ. ನಾನು ಒಂದು ಸೂಚನೆಯನ್ನ ಕೊಡ್ತಾ ಇದ್ದೀನಿ, ಆ ದಿವಸ ಏನಾದ್ರೂ ಯಾರೇ ಮಾರಾಟ ಮಾಡ್ತಾ ಇರೋದು ಅಥವಾ ಮಾಹಿತಿ ಜನ ಕೊಟ್ಟಲ್ಲಿ ಅಲ್ಲಿಂದ ತಗೊಂಡಾಗ ಯಾವ ಅಂಗಡಿಯಿಂದ ಅದನ್ನ ಸಪ್ಲೈ ಆಗಿದೆ, ಅದು ಮೋರ್ ದೆನ್ ಕ್ವಾಂಟಿಟಿ ಆಗಿದ್ರೆ ನಾವು ಅವ್ರ ಮೇಲೆ ಅಷ್ಟೇ ಅಲ್ದೇನೆ ವೈನ್ ಶಾಪ್ ಓನರ್ ಮೇಲೆ ಮತ್ತೆ ಕೇಸ್ ಮಾಡೋದಷ್ಟೇ ಅಲ್ದೇನೆ ಅವ್ರ ಲೈಸೆನ್ಸ್ ಅನ್ನ 100% ನಾವು ಕ್ಯಾನ್ಸಲೇಷನ್ಗೆ ಬರಿತಾ ಇದ್ದೀನಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾವುದೇ ಕಂಡೀಷನ್ಗೆ ನಮ್ಮ ಎಲ್ಲಾ ಏನು ಮದ್ಯ ಮಾರಾಟಗಾರರು ಸಹ ಇದಕ್ಕೆ ಸಹಕರಿಸಬೇಕಂತ ಅವ್ರ ವಿನಂತಿಯೊಂದಿಗೆ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಗರದಲ್ಲಿ ಈಗ ನಮ್ಮ ಸಾರ್ವಜನಿಕರ ವಿನಂತಿ ಮತ್ತೆ ಪದೇ ಪದೇ ಕೆಲವೊಂದು ಸಾರ್ವಜನಿಕರ ಮೀಟಿಂಗ್ ಮಾಡಿದವಾಗ ನನಗೆ ಕೆಲವೊಂದು ಅಂಶಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ನಾವು ಪ್ರತಿ ಪ್ರದೇಶ ಹೋಗ್ಲಿಕ್ಕೆ ಆಗುದಿಲ್ಲ, ಜನರು ಸಹ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗದ ಪರಿಸ್ಥಿತಿ ಏನಂದ್ರೆ, ಒಂದು ಗಾಂಜಾ ಸೇವನೆ ಅಥವಾ ಮದ್ಯಪಾನ ಮಾಡಿ ಸಮಸ್ಯೆ ಮಾಡೋದು, ಮೂರು ಕೆಲವೊಂದು ರೌಡಿ ಆಕ್ಟಿವಿಟೀಸ್ ಇದ್ದಂಥವ್ರು, ಪೊಲೀಸ್ ಸ್ಟೇಷನ್ ಕೇಸ್ ಇರೋದಿಲ್ಲ, ಅದರಿಂದ ಅವ್ರನ್ನ ನಾವು ನಿಗಾವಣೆ ವಹಿಸದೆ ಇದ್ದವರು ಕೆಲವೊಂದು ಪ್ರದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ತೊಂದರೆ ಕೊಡುವುದು ಅಥವಾ ಸಭ್ಯ ನಾಗರಿಕರಿಗೆ ತೊಂದರೆ ಕೊಡುವಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಡ್ರಗ್ ಅನಾಲಿಸಿಸ್ ಕಿಟ್ ಮುಖಾಂತರ ಸುಮಾರು 10-12 ಜನರನ್ನ ಐಡೆಂಟಿಫೈ ಮಾಡಿದ್ದೀವಿ. ನಾನು ಮುಖ್ಯವಾಗಿ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಏನಂತ ಹೇಳಿದ್ರೆ, ಈಗ ಕುಡ್ದ ಮಲ್ಲು ಅಥವಾ ಮದ್ಯ ಇದು ಗಾಂಜಾ ಸೇರಿಕೊಂಡು ಏನೋ ಸಣ್ಣ ಪ್ರಕರಣ ಆಗ್ತಂತ ಅವ್ರು ತಿಳ್ಕೊಂಡಿರಬಹುದು. ಒಂದು ಈ ರೀತಿಯಾದ ಪ್ರಕರಣ ಆಗೋದ್ರಿಂದ ಸಾಮಾನ್ಯ KP ಹಾಕಿದ್ರು ಸಹ 3 ಪ್ರಕರಣ ಆದ್ಮೇಲೆ ಅವ್ರ ಮೇಲೆ ಕಡ್ಡಾಯವಾಗಿ ನಾವು ರೌಡಿ ಸೀಟನ್ನ ಓಪನ್ ಮಾಡಬೇಕಾಗ್ತದೆ. ಮಾನ್ಯ ಉಚ್ಚ ನ್ಯಾಯಾಲಯವು ನಿರ್ದೇಶನ ಕೊಟ್ಟಂತೆ ಅವ್ರ ಮೇಲೆ ಆಸ್ ಪರ್ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ 3 ಸಾರಿ ಆದ್ರೆ ನಾವು ರೌಡಿ ಸೀಟನ್ನ ತೆಗಿತಾ ಇದ್ದೀವಿ. ಕುಡ್ದಾಮಲ್ನಲ್ಲಿ ಸರ್ ಗೊತ್ತಾಗಿಲ್ಲ, ತನಗೆ ತಿಳಿದೆ ಮಾಡಿದೆ ಅನ್ನೋದಕ್ಕೆ ಎಕ್ಸ್ಕ್ಯೂಸ್ ಕೊಡ್ಲಿಕ್ಕಾಗಲ್ಲ, ಕಾನೂನಿನ ತಪ್ಪು ಕಲ್ಪನೆ ಯಾವುದೇ ಅವಕಾಶ ಇಲ್ಲ. ಒಂದೊಮ್ಮೆ ಮುಖ್ಯವಾಗಿ ಯುವಕರಿಗೆ ಹೇಳ್ತಾ ಇದ್ದೀನಿ, ಈ ಸಮಾರಂಭಗಳಲ್ಲಿ ಅಥವಾ ಜನ ಸೇರಿದಂತ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗುವಂತ ಪ್ರಕರಣದಲ್ಲಿ ಭಾಗಿಯಾದ್ರೆ ಮುಂದೆ ಅವರಿಗೆ ಪಾಸ್ಪೋರ್ಟ್ ವಿಚಾರದಲ್ಲಿ, ಪೊಲೀಸ್ ವೆರಿಫಿಕೇಶನ್, ಜಾಬ್ ವೆರಿಫಿಕೇಶನ್ ಈ ವಿಚಾರದಲ್ಲಿ 100% ಪ್ರಾಬ್ಲಮ್ ಆಗೇ ಆಗ್ತದೆ. ವಿದೇಶಕ್ಕೆ ಹೋಗು ಕನಸ್ಕೊಂಡಿದ್ರೆ ಅಥವಾ ಅವರಿಗೆ ಕೆಲವೊಂದು ಜಾಬ್ಗಳಲ್ಲಿ ಅನಾವಶ್ಯಕ ಸಮಸ್ಯೆ ಮಾಡಿಕೊಳ್ತೀರಿ ಅನ್ನುವಂಥದ್ದು ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರ ವ್ಯವಸ್ಥೆಗೆ ತೊಂದರೆ ಕೊಡೋರ ವಿಚಾರದಲ್ಲಿ ಯಾವುದೇ ರೀತಿಯಿಂದ ನಾವು ಅವರಿಗೆ ಇದು ಕೊಡ್ಲಿಕ್ಕೆ ಆಗುದಿಲ್ಲ, ಕನ್ಸೆಷನ್ ಕೊಡ್ಲಿಕ್ಕೆ ಆಗುದಿಲ್ಲ. ಏನೋ ವೈಯಕ್ತಿಕ ವಿಚಾರಗಳು ಬೇರೆ, ಸಾರ್ವಜನಿಕ ವ್ಯವಸ್ಥೆಗೆ ತೊಂದರೆ ಕೊಟ್ಟವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದನ್ನ ಪ್ರತಿಯೊಂದು ಸಾರ್ವಜನಿಕರು, ಮುಖ್ಯವಾಗಿ ಪೇರೆಂಟ್ಸ್, ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ತಮ್ಗೆ ಗೊತ್ತಿರೋದಿಲ್ಲ. ಈಗ ನೋಡಿ, ನಾವು ಗಾಂಜಾ ಸೇರಿ ಪ್ರಕರಣ ಪತ್ತೆ ಹಚ್ಚಿದಾಗ 18ರಿಂದ 25 ವರ್ಷದ ಹುಡುಗರೇ ಸಿಗ್ತಾ ಇದ್ದಾರೆ. ಪೇರೆಂಟ್ಸ್ ಸರ್ ಕೈ ಮುಗಿತೀನಿ ಏನಾದ್ರು ಮಾಡಿ ಅಂತ ಬರ್ತೀರಿ, ಬಟ್ ನಿಮಗೆ ಗೊತ್ತಿರ್ಬೇಕು ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿ. ಒಮ್ಮೆ ಕೇಸ್ ಸಿಕ್ಕದ ಮೇಲೆ ನಾವು ಅದರ ಪ್ರತಿಯೊಂದನ್ನು ರಾಜಿ ಮಾಡ್ಲಿಕ್ಕೆ ಆಗುದಿಲ್ಲ. ಏನೋ ಬೇರೆ ಪ್ರಕರಣಗಳಾಗಿದ್ರೆ ಅಥವಾ ಏನೋ ಚಿಕ್ಕ ಪುಟ್ಟ ಗಲಾಟೆ ಮಾಡ್ಕೊಂಡಿದ್ರೆ ಆಯ್ತಪ್ಪ ರಾಜಿ ಮಾಡ್ಬೋದು, ಇಂಥ ಪ್ರಕರಣದ ಏನು ಮಾಡ್ಲಿಕ್ಕೆ ಆಗುಲ್ಲ. ಸೊ ಪೇರೆಂಟ್ಸ್ ಕಾಳಜಿ ವಹಿಸ್ಕೊಳ್ಬೇಕು. ಈಗ ಮೊನ್ನೆ ಕೆಲವೊಂದು ಪದೇ ಪದೇ ಅಪರಾಧದಲ್ಲಿ ತೊಡಗುವಂತ ಕೆಲವೊಂದು ವ್ಯಕ್ತಿಗಳನ್ನ ಕರೆದು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಅವರಿಗೆ ಸಾಂತ್ವನ ಹೇಳಿದೀವಿ, ಬಿಟ್ರೆ ಎಚ್ಚರಿಕೆ ಅಂತಲ್ಲ. ನೋಡಿ, ಕೆಲವೊಬ್ರು 1 ವರ್ಷದಿಂದ ಏನು ಮಾಡಿಲ್ಲ, ನಿಮಗೆ ನಾವು ನಿಗಾವಣೆಯನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿ, ಬಟ್ ಕೆಲವೊಬ್ಬರು ಪದೇ ಪದೇ ಅಪರಾಧ ಮಾಡುವವರು ಒಟ್ಟಾರೆಯಾಗಿ ಸ್ಟೇಷನ್ ಹತ್ರ ಬಂದಿಲ್ಲ ಅಥವಾ ನಮ್ಮ ಮಾತಿಗೂ ಬೆಲೆ ಕೊಟ್ಟಿಲ್ಲ ಅನ್ನುವಂಥವ್ರನ್ನ ಈಗಾಗಲೇ ಅವ್ರ ಮೇಲೆ 110 ಇದೆ. ನಿನ್ನೆನೆ ನೋಡಿ ಒಬ್ಬ ರೌಡಿಯ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿದೆ ಇವತ್ತು. ಹಾಗೇನೆ ಯಾರು ಪೊಲೀಸ್ ಬೆಲೆ ಕೊಡದೇನೆ ಅಥವಾ ಪೊಲೀಸ್ ಮಾತಿಗೆ ಅಗೌರವ ತೋರಿ ಏನಾದ್ರೂ ಅಲ್ಲಿ ಅಚಾತುರ್ಯ ಮಾಡ್ತಾ ಇದ್ರೆ ಅಥವಾ ಪ್ರಚೋದನೆಕಾರಿಯಾದಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಅಥವಾ ಪ್ರಚೋದನೆಕಾರಿಯಾಗಿ ಏನಾದ್ರೂ ಸ್ಲೋಗನ್ ಕೂಗ್ತಾ ಇದ್ರೆ ಅದು CC ಕ್ಯಾಮೆರಾದಲ್ಲಿ ಪತ್ತೆಯಾದಲ್ಲಿ ಅವ್ರ ಮೇಲೂ ಸಹ 100% ಕ್ರಮ ಆಗ್ತದೆ. ಮತ್ತೆ ಅವರ ಕೈನಲ್ಲಿ ಏನಾದ್ರೂ ಚಿಕ್ಕ ಆಯುಧಗಳು ಕಂಡು ಬಂದಲ್ಲಿ 100% ಅವ್ರ ಮೇಲೆ ನಾವು
ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸ್ತೀವಿ. ಮುಖ್ಯವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಹಿಂದೆ ಅಪರಾಧ ಮಾಡಿದವರಿಗೆ ಅದು ಪ್ರವರ್ತಿಸಲಿಕ್ಕೆ ನೋಡಿ, ನಿನ್ನೆ 307 ಪ್ರಕರಣದಲ್ಲಿ ಇದ್ದವನ್ನೇ ಮತ್ತೆ ಮುಂದೆ ನಿನ್ನೆ ರದ್ದಾಂತ ಮಾಡ್ತಾ ಇದ್ರು. ಪೊಲೀಸರು ಸಹ ಸರಿಯಾಗಿ ಅವರಿಗೆ ಕ್ರಮ ತಗೊಂಡಿದ್ದಾರೆ. ಇಂಥ ಕ್ರಮಗಳು ಮಾಡಬಾರ್ದು, ಮಾಡಿದ್ರೆ ಆಗ್ತಂತ ಹೇಳಿದ್ರು. ಅದ್ರ ಜೊತೆನೆ ಆ ನಂತರದಲ್ಲಿ ಕೆಲವೊಬ್ರು ಬಂದು ನನ್ನ ಹತ್ರ, ಅಂದ್ರೆ ನಮ್ಮ ಆಫೀಸ್ ಹತ್ರ ಬಂದು 10-15 ಮಂದಿ ಬಂದು ಹೇಳೋಗಿದ್ದಾರೆ, ತಾವು ಯಾವುದೇ ರೀತಿಯಿಂದ ಏನು ಗಲಾಟೆ ಇದ್ದ ಪ್ರದೇಶಗಳಿಗೆ ಹೋಗುದಿಲ್ಲ ಅಥವಾ ಆಗ್ತಾ ಇದ್ರೆ ತಾವಲ್ಲಿ ಇರುವುದಿಲ್ಲ ಅನ್ನುವಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು ಯಾರಿಂದ ಅಪಾಯ ಇದೆ, ನಾವು ನಮ್ಮ ತಹಶೀಲ್ದಾರ್ ಮುಖಾಂತರ ಅಥವಾ ಎ ಸಿ ಅವ್ರ ಮುಖಾಂತರ ಅವರನ್ನ ಇಲ್ಲಿಂದ ಹೊರಸಾಗಿಸುವಂತ ಮಾಡ್ತೀವಿ. ಮೇ ಬಿ ಎಕ್ಸ್ಟರ್ನ್ಮೆಂಟ್ ಮುಖಾಂತರ ಇರ್ಬೋದು, ಅಥವಾ ಈಗಾಗಲೇ ತಗೊಂಡ ಸೆಕ್ಯೂರಿಟಿ ಪ್ರಕರಣದ ಕಾನೂನು ಅಡಿಯಲ್ಲಿ ಅವರನ್ನ ಕ್ರಮ ತಗೊಳ್ತಿದ್ವಿ ಅವ್ರ ಮೇಲೆ.